ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ರೇಷನ್ನಿನ ಬಗ್ಗೆ, ಸ್ಪೆಷಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರನ ಹೇಳ್ತಾ ಇದ್ದೀನಿ. ಸ್ಪೆಷಲಿ ರೇಷನ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಈಗ ಹೊಸ ರೂಲ್ಸ್ ಗಳು ಬರ್ತಾ ಇದಾವೆ. ಎಲ್ಲದ್ರ ಬಗ್ಗೆ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ಬಿಡೋಣ. ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಫುಲ್ ಆಗಿ ನೋಡಿ. ಸೊ ಇವಾಗ ಅನ್ನಭಾಗ್ಯ ಯೋಜನೆ, ಇವಾಗ ತಿಂಗಳ ಏನು ರೇಷನ್ ನ ತಗೋತೀರಾ, ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಕೂಡ ಶುರುವಾಗಿದೆ. ಬಹಳಷ್ಟು ಜನ ಹೋಗಿ ಆಲ್ರೆಡಿ ರೇಷನ್ ನ ತಗೋತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ನಿಮಗೆ ಲಾಸ್ಟ್ ವೀಕ್ ಅಲ್ಲೇ ಹೇಳಿದೆ, ಆಕ್ಚುಲಿ ನೀವು 10ನೇ ತಾರೀಕು ಶುರುವಾಗ್ತಾ ಇದ್ದಂಗೆ ಬೇಗ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಸರ್ವರ್ ಸಮಸ್ಯೆ ಬಹಳ ಹೆಚ್ಚಾಗಿದೆ. ಸರ್ವರ್ ಸಮಸ್ಯೆ ಜಾಸ್ತಿ ಆದ್ರೆ ನಿಮ್ಮಗಳಿಗೆ ರೇಷನ್ ಸಿಗೋದು ಬಹಳ ತಡ ಆಗುತ್ತೆ. ಅಂಡ್ ಆಲ್ಸೋ ನೀವು ತುಂಬಾ ಲೈನ್ ಅಲ್ಲೇ ನಿಂತ್ಕೋಬೇಕಾಗುವಂತ ಪರಿಸ್ಥಿತಿ ಕೂಡ ಬರುತ್ತೆ ಅಂತ ಹೇಳಿ ನಿಮ್ಗೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ವಾರ್ನಿಂಗ್ ನ ಕೊಟ್ಟಿದೆ. ಅಂಡ್ ಇನ್ನೊಂದು ವಿಚಾರ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದೇನು ಅಂದ್ರೆ, ಈ ತಿಂಗಳು ನಿಮಗೆ 2 ತಿಂಗಳದು ಒಟ್ಟಿಗೆ ಕೊಡ್ತಾ ಇದ್ದಾರೆ. ಮೇ ಮತ್ತೆ ಜೂನ್ ಅಲ್ಲಿ ಎರಡೂ ಸೇರಿ ಒಟ್ಟಿಗೆ ರೇಷನ್ ನ ಕೊಡ್ತಾ ಇದ್ದಾರೆ. ಮೇ ಮತ್ತೆ ಜೂನ್ ತಿಂಗಳದು ಎರಡೂ ಒಟ್ಟಿಗೆ ಕೊಡ್ತಾ ಇದ್ದಾರೆ. ಸೊ ಏನಾಗಿತ್ತು, ಮೇ ತಿಂಗಳಲ್ಲಿ ನಮ್ಮಲ್ಲಿ ಒಂದು ಅಕ್ಕಿ ಶಾರ್ಟೇಜ್ ಆಗಿತ್ತು. ಅದಾದ್ಮೇಲೆ ಸ್ವಲ್ಪ KYC ತೊಂದರೆ ಆಗಿತ್ತು, ಸರ್ವರ್ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಸುಮಾರು ಜನಕ್ಕೆ ಆಕ್ಚುಲಿ ಸಿಕ್ಕಿರ್ಲಿಲ್ಲ. ಏನಾಗಿತ್ತು ಅಂದ್ರೆ 50% ಹೋದ್ ತಿಂಗಳು ಕೆಲವೊಂದಷ್ಟು ಜನರಿಗೆ 2 ತಿಂಗಳು ರೇಷನ್ ಒಟ್ಟಿಗೆ ಕೊಟ್ಟಿದ್ರು. ಈ ತಿಂಗಳು ಕೂಡ ಯಾರಿಗ್ ಸಿಕ್ಕಿಲ್ಲ, ಈಗ ಬಯೋಮೆಟ್ರಿಕ್ ಮಾಡಿರ್ತಾರೆ, ಯಾರೇ ಎಷ್ಟು ತಗೊಂಡಿರ್ತಾರೆ ಅಂತ ಅವ್ರ ಹತ್ರ ರಿಪೋರ್ಟ್ಸ್ ಇರುತ್ತೆ. ಯಾರಿಗೆ ಸಿಕ್ಕಿಲ್ಲ ಅಂತವರಿಗೆ ಈ ತಿಂಗಳು ಅದನ್ನ 2 ತಿಂಗಳದು ಒಟ್ಟಿಗೆ ಕೊಡುವಂತದ್ದು ಮುಂದುವರಿಕೆ ಮಾಡಿದ್ದಾರೆ. ಸೊ ಹೋದ್ ತಿಂಗಳು ಯಾರು 2 ತಿಂಗಳು ಇಸ್ಕೊಂಡಿದ್ರೆ ನೀವು ಮತ್ತೆ ಹೋಗಿ ಈ ತಿಂಗಳು ರೇಷನ್ ನ ಇಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮಗೆ ಮೇ ಮತ್ತೆ ಜೂನ್ 2 ಸೇರಿ ರೇಷನ್ ನ ಕೊಟ್ಟಿದ್ರು. ಬಟ್ ಈಗ ಸಮಸ್ಯೆ, ಯಾರಿಗೆ ಮೇ ತಿಂಗಳಲ್ಲಿ ರೇಷನ್ಗಳು ಸಿಕ್ಕಿಲ್ಲ, ಜೂನ್ ತಿಂಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದು ಮೇ ಮತ್ತೆ ಜೂನ್ 2 ತಿಂಗಳದು ಒಟ್ಟಿಗೆ ಸೇರಿ ನಿಮ್ಗೆ ಡಿಸ್ಟ್ರಿಬ್ಯೂಷನ್ ನ ಮಾಡ್ತಾ ಇದ್ದಾರೆ. ಸೊ ನೀವೇನಾದ್ರೂ ಮಿಸ್ ಔಟ್ ಮಾಡ್ಕೊಂಡಿದ್ರೆ ಹೋದ್ ತಿಂಗಳು ರೇಷನ್ ನ ತಗೊಳ್ಳೋದನ್ನ ಈ ತಿಂಗಳು ಹೋಗಿ ತಗೊಳ್ಳಿ. BPL ರೇಷನ್ ಕಾರ್ಡ್ ಇದ್ದವ್ರಿಗೆ ಒಂದಷ್ಟು ಇರುತ್ತೆ, ಅಂತ್ಯೋದಯ ಇದ್ದವ್ರಿಗೆ ಇನ್ನೂ ಜಾಸ್ತಿ ಸಿಗುತ್ತೆ. 10 ಜನಕ್ಕಿಂತ ಜಾಸ್ತಿ ಇದ್ರೆ ಆಲ್ಮೋಸ್ಟ್ 135 kg ಅಕ್ಕಿನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅಂಡ್ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಅಕ್ಕಿ ಜೊತೆಗೆ ರಾಗಿನೂ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾನು ಆಲ್ರೆಡಿ ನಿಮ್ಗೆ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ಅಕ್ಕಿ ರಾಜ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ್ದು. ಇವಾಗ ಏನು 2 ತಿಂಗಳು ಒಟ್ಟಿಗೆ ಕೊಡ್ತಾ ಇದ್ದಾರೆ, ಅದು ಕೂಡ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ ಖಂಡಿತ ಅಲ್ವೇ ಅಲ್ಲ. ಸೊ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ರಾಗಿ ಕೊಡ್ತಾ ಇದೆ. ನಮ್ಮಲ್ಲಿ ಶಾರ್ಟೇಜ್ ಆಗಿದೆ ಅಂತ ಹೇಳಿ ಬಹುಶಃ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗಳಿಗೆ ಜೋಳದ ಹಿಟ್ಟನ್ನ ಕೊಡ್ತಾ ಇದಾರೆ. ಈ ಕಡೆ ಸೌತ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ಗೆ ರಾಗಿ ಹಿಟ್ಟನ್ನ ಕೊಡ್ತಾ ಇದಾರೆ. ಯಾರ್ಯಾರು ಏನೇನ್ ತಿಂತಾರೆ ಅದ್ರ ಮೇಲೆ ಅದನ್ನ ಸ್ಪ್ಲಿಟ್ ಮಾಡಿದ್ದಾರೆ. ಇಂದಿರಾ ಕಿಟ್ ಬಗ್ಗೆನೂ ಕೇಳ್ತಾ ಇದೆ, ಇಂದಿರಾ ಕಿಟ್ ಬಗ್ಗೆನೂ ಸ್ವಲ್ಪ ಏನಾದ್ರು ಹೇಳಿ ಅಂತ ಹೇಳ್ಬಿಟ್ಟು. ಇಂದಿರಾ ಕಿಟ್ಟಿನ ಬಗ್ಗೆ ಯಾವುದೇ ರೀತಿಯ ಆಗಿರುವಂತ ಮಾಹಿತಿ ಇದುವರೆಗೂ ಬಂದಿಲ್ಲ, ಅಪ್ಡೇಟ್ಸ್ ಗಳು ಬಂದಿಲ್ಲ. ಕೊಡ್ತಾರಾ ಇಲ್ವೋ ಅನ್ನೋದು ಗ್ಯಾರಂಟಿ ಕೂಡ ಇಲ್ಲ ಮುಂದಿನ ತಿಂಗಳಲ್ಲಿ. ಬಿಕಾಸ್ ಇವಾಗ ಗೃಹಲಕ್ಷ್ಮಿ ವಿಚಾರಣೆ ತುಂಬಾ ಕ್ಯಾನ್ಸಲೇಷನ್ ಮಾಡಿ ಎಲ್ಲಾ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ ನೀವು. ಆಲ್ರೆಡಿ 4 ಲಕ್ಷ ಚಿಲ್ಲರೆ ಮಹಿಳೆಯರ ಹೆಸರನ್ನ ತೆಗೆದಾಕಿದ್ದಾರೆ. ಸೊ ಅನ್ನಭಾಗ್ಯ ಯೋಜನೆಯಲ್ಲೂ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತೆ. ಬಟ್ ಏನಂದ್ರೆ ಇಂದಿರಾ ಕಿಟ್ಟಿನ ವ್ಯವಸ್ಥೆ ಏನಿದೆ ಅದು ಬರೋದು ಬಹುಶಃ ಡೌಟ್ ಇದೆ ನಮ್ಗಳಿಗೆ. ರಾಗಿ ಅಕ್ಕಿ ಇಷ್ಟೇ ಸಿಗುತ್ತೆ, ಕಿಟ್ಟಿನ ಬಗ್ಗೆ ಯಾವುದೇ ರೀತಿಯಾಗಿರುವಂತ ವಿಚಾರಣೆ ಸದ್ಯದ ಮಟ್ಟದಲ್ಲಿ ಇಲ್ಲ. ಸೊ ಇದು ಅಪ್ಡೇಟ್ ಇದೆ. ದಯವಿಟ್ಟು ಹೋಗಿ ರೇಷನ್ ಡಿಪೋಗಳಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. 2 ತಿಂಗಳದು ಒಟ್ಟಿಗೆ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಇದಿಷ್ಟು ಮಾಹಿತಿ ಇದೆ ಅನ್ನಭಾಗ್ಯ ಯೋಜನೆದು. ಅಂಡ್ ಇದಕ್ಕೆ ಕಂಪಲ್ಸರಿಯಾಗಿ KYC ಆಗಿರ್ಬೇಕು, ಮ್ಯಾಪಿಂಗ್ ಆಗಿರ್ಬೇಕು, ಇಲ್ಲಾಂದ್ರೆ ಕೊಡೋದಿಲ್ಲ. ಕ್ಯಾನ್ಸಲೇಷನ್ ಕೂಡ ಪಟ್ಟಿನ ನಿಮ್ಮ ರೇಷನ್ ಡಿಪೋಗಳ ಮುಂದೆ ಅಂಟಿಸಿರ್ತಾರೆ. ರೇಷನ್ ಕಾರ್ಡ್ ಪ್ರತಿ ತಿಂಗಳು ಕ್ಯಾನ್ಸಲೇಷನ್ ಆಗ್ತಿರೋ ಪಟ್ಟಿಗಳನ್ನ ಅದನ್ನು ಕೂಡ ಚೆಕ್ ಮಾಡಿ ಅಪ್ಡೇಟ್ ನ ಮಾಡ್ಕೊಳ್ಳಿ, ಮಿಸ್ ಮಾಡಕ್ ಹೋಗ್ಬೇಡಿ, ಸರಿನಾ? ಇದಿಷ್ಟು ಅಪ್ಡೇಟ್ ಗಳು ಇದೆ ಅನ್ನೋ ಬಗ್ಗೆ ಯೋಜನೆ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡ್ತೀನಿ ಖಂಡಿತವಾಗ್ಲು. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.